ಹೋಗ್ತಾ ಒಂದು ಪ್ರಶ್ನೆ ಕೇಳ್ತೀನಿ. ಕೇಳಪ್ಪ. ನಿಮ್ ಬುದ್ಧಿವಂತನ ದಡ್ಡನ? ನಾನು ಎರಡು ಅಲ್ಲ ಕಣ. ಯಾವ್ದ್ರ ಒಂದ್ ಹೇಳ್ಬೇಕು. ನಾನು ದಡ್ಡ ಕಣ. ದಡ್ಡನ? ದಡ್ಡನ? ಹೌದು. ಆಯ್ತು, ನಿಮ್ಮ ದಡ್ಡ ಅನ್ನೋದಕ್ಕೆ ಒಂದು ದಡ್ಡನ ಬುದ್ಧಿವಂತನ ಅಂತ ಪ್ರೂವ್ ಮಾಡೋದಕ್ಕೆ ಒಂದು ಕ್ವಶನ್ ಕೇಳ್ತೀನಿ. ಕೇಳು. ಕರೆಕ್ಟಾಗಿ ಆನ್ಸರ್ ಮಾಡ್ಬೇಕು. ಹೇಳು. ಓಕೆನಾ? ಕೇಳು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಒಂದೂರಲ್ಲಿ ಹಾ ಒಬ್ಬ ವ್ಯಕ್ತಿ ಇರ್ತಾನೆ. ಹಾ, ವ್ಯಕ್ತಿ ಅವನ ಹೆಸರು ರಮೇಶ ಅಂತ. ಹಾ ರಮೇಶನ್ ಅಪ್ಪಂಗೆ ಹಾ. 3 ಜನ ಮಕ್ಳು ಇರ್ತಾರೆ. ಹಾ ಒಬ್ಬನ ಹೆಸರು ನಿನ್ನೆ, ಹಾ. ಇನ್ನೊಬ್ಬನ ಹೆಸರು ಮೊನ್ನೆ. ಹಾ ಆಯ್ತಾ? ಹಾ ಇವಾಗ ರಮೇಶನ್ 3ನೇ ಮಗನ ಹೆಸರೇನು? ಮೊನ್ನೆ ಕರೆಕ್ಟಾಗಿ ಕೇಳಲಿ. ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಆಯ್ತಾ? ಕ್ವಶನ್ ಇನ್ನೊಂದ್ಸಲ ಹೇಳ್ತೀನಿ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಹೇಳು. ಅರ್ಥ ಮಾಡ್ಕೊಳ್ರಿ. ಓಕೆನಾ? ಹೇಳು. ಕ್ವಶನ್ ಇಷ್ಟೇನೆ. ರಮೇಶ ಅಂತ ಒಬ್ಬ ಹುಡುಗ ಇರ್ತಾನೆ. ಸರಿ. ರಮೇಶನ್ ಅಪ್ಪಂಗೆ 3 ಜನ ಮಕ್ಕಳು. ಒಬ್ಬನ ಹೆಸರು ನಿನ್ನೆ, ಇನ್ನೊಬ್ಬನ ಹೆಸರು ಮೊನ್ನೆ. 3ನೇವನ ಹೆಸರು ಏನು? ರಮೇಶ ಅಂತ. ರಮೇಶ ಲೇ, ನಿನಗೆಲ್ಲ ಕಣೋ ಕೇಳಿದ್ದು, ನಿನಗೆಲ್ಲ ಕಣೋ ಕೇಳಿದ್ದು, ಇವನ್ಗೆ ಕಣೋ. ನೀನ್ ಬುದ್ಧಿವಂತ, ನಿನಗೊತ್ತು. ನಾನು ಹೇಳಿದ್ದು ನಮ್ ದಡ್ಡಂಗೆ. ನಾನು ಮುಂಚೆನೆ ಹೇಳಿಲ್ಲ ಫ್ರೆಂಡ್ಸ್, ನಮ್ ದಡ್ಡ ಅಂತ.